ನಿಮ್ಮ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಎನ್ನುವುದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ ನನ್ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬದಲಾಗ್ತಾ ಇರುವಂತಹ ಜೀವನ ಶೈಲಿ ಮತ್ತು ಆರೋಗ್ಯ ಸಮಸ್ಯೆಯಿಂದ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು ಪ್ರತಿಯೊಬ್ಬರನ್ನ ಕಾಡ್ತಾ ಇದೆ. ಆಹಾರ ಪದ್ಧತಿಯಲ್ಲಿ ಕೂಡ ಸಾಕಷ್ಟು ರೀತಿಯ ಏರಿಳಿತಗಳಾಗ್ತಾ ಇದೆ. ಇನ್ನು ಮದುವೆಯಾದ ನಂತರದಲ್ಲಿ ಮಕ್ಕಳಾಗ್ತಾ ಇಲ್ಲ ಅನ್ನುವಂತಹ ಸಮಸ್ಯೆ ಪ್ರತಿಯೊಬ್ಬರನ್ನ ಬೆಂಬಿಡದೆ ಕಾಡ್ತಾ ಇದೆ. ಮಕ್ಕಳಾಗದಂತಹ ದಂಪತಿಗಳು IVF ಹಾಗೆ IUI ಮೊರೆ ಹೋಗ್ತಾ ಇದ್ದಾರೆ. ಹಾಗಾದ್ರೆ ಈ ಚಿಕಿತ್ಸಾ ಪದ್ಧತಿ ಹೇಗೆ? IUI ಟ್ರೀಟ್ಮೆಂಟ್ ಯಾರಿಗೆ ಸೂಕ್ತ ಆಗುತ್ತೆ? ಆ ಪ್ರೊಸೀಜರ್ ಹೇಗಿರುತ್ತೆ? ಈಗಾಗಲೇ IUI ಮತ್ತು IVF ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಂಡವರು ಪದೇ ಪದೇ ವೈಫಲ್ಯಕ್ಕೆ ಕಾರಣ ಆಗ್ತಾ ಇರುತ್ತೆ. ಸೊ ಇದಕ್ಕೆ ಕಾರಣಗಳೇನು? ಇನ್ನು IVF ಟ್ರೀಟ್ಮೆಂಟ್ ಅನ್ನ ಪಡೆಯೋದಕ್ಕೆ ದಂಪತಿಗಳು ಯಾವಾಗ ಡಾಕ್ಟರ್ ಅನ್ನ ವಿಸಿಟ್ ಮಾಡಬೇಕಾಗುತ್ತೆ? ಯಾವ ರೀತಿ ಸಲಹೆಯನ್ನು ಪಡ್ಕೊಳ್ಬೇಕಾಗುತ್ತೆ? ಇನ್ನು ಗಂಡಸರ ಇನ್ಫರ್ಟಿಲಿಟಿ ಸಮಸ್ಯೆ ಇದ್ರೆ IVF ಟ್ರೀಟ್ಮೆಂಟ್ ಮೂಲಕ ಸಕ್ಸಸ್ ರೇಟ್ ಅನ್ನ ಯಾವ ರೀತಿ ಪಡ್ಕೊಳ್ಬಹುದು? ಸಾಕಷ್ಟು ಪ್ರಯತ್ನ ಮಾಡಿ ಕೂಡ ಗರ್ಭ ಧರಿಸ್ತಾ ಇಲ್ಲ ಅನ್ನುವಂತಹ ದಂಪತಿಗಳಿಗೆ ಯಾವ ರೀತಿ ಚಿಕಿತ್ಸಾ ಪದ್ಧತಿ ಅನುಕೂಲವಾಗುತ್ತೆ? ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಗರ್ಭಗುಡಿ IVF ಸೆಂಟರ್ನ ಫೌಂಡರ್ ಹಾಗೂ ಮೆಡಿಕಲ್ ಡೈರೆಕ್ಟರ್ ಆಗಿರ್ತಕ್ಕಂಥ ಡಾಕ್ಟರ್ ಆಶಯ ಎಸ್ ವಿಜಯ್ ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ದ ಶೋ. ನಮಸ್ತೆ. ಈ ಸಂದರ್ಭದಲ್ಲಿ ನನಗೆ ಒಂದು ವಾಕ್ಯ ನೆನಪಾಗ್ತಾ ಇದೆ. ಆಕಾಶ ನೀಲಿಯಲ್ಲಿ ಚಂದ್ರತಾರೆ ತೊಟ್ಟಿಲಲ್ಲಿ ಬೆಳಕನಿಟ್ಟು ತೂಗಿದಾಗೆ ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ನಿಜಕ್ಕೂ ಕೂಡ ಎಷ್ಟು ಅರ್ಥಪೂರ್ಣವಾಗಿದೆ ಆ ಬದುಕಿನಲ್ಲಿ. ಪ್ರತಿಯೊಬ್ಬ ಹೆಣ್ಣು ಕೂಡ ತಾನು ಜನಿಸಿ ತನ್ನ ಮನೆಯನ್ನು ಬೆಳಗಿ ಹೋದಂಥ ಮನೆಯನ್ನು ಬೆಳಗಬೇಕು ಅಂತಂದರೆ ತಾನು ಗರ್ಭವನ್ನು ಧರಿಸಬೇಕು, ಒಂದು ಹೊಸ ಜೀವವನ್ನು ಕೊಡಬೇಕು ಅಂತ ಆಸೆ ಪಡ್ತಾಳೆ. ಗರ್ಭ ಧರಿಸಿದ್ರಷ್ಟೇ ತನ್ನ ಜೀವನ ಸಾರ್ಥಕ ಅಂತ ತುಂಬ ಜನ ಹೆಣ್ಮಕ್ಳು ಅಂದುಕೊಳ್ತಾರೆ. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ನಾವು ಗಮನಿಸಿದಂತೆ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು ನೇರವಾಗಿ ಹೆಣ್ಮಕ್ಳ ಹತ್ರ ಬೊಟ್ಟು ಮಾಡುವಂತಾಗಿದೆ. ಆದರೆ ಅಷ್ಟೇ ಸಮಾನರಾಗಿ ಪುರುಷರು ಕೂಡ ಕಾರಣ ಇರ್ತಾರೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಹಾಗಾಗಿ ಈ ಸಂಚಿಕೆಯಲ್ಲಿ ಕಂಪ್ಲೀಟ್ ಆಗಿ ಇದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಳ್ಳೋಣ. ಯಾಕಂದರೆ ಧೃತಿಗಿಡಬಾರ್ದು ಹೆಣ್ಮಕ್ಳು. ಒಂದಲ್ಲ ಒಂದು ರೀತಿಯಲ್ಲಿ ಪ್ರೊಸೀಜರ್ಸ್ ಕೂಡ ಇದ್ದೇ ಇರುತ್ತೆ. ಅಡ್ವಾನ್ಸ್ ಟ್ರೀಟ್ಮೆಂಟ್ ಇದೆ. ಗರ್ಭಗುಡಿ IVF ಮೂಲಕ ಕೂಡ ನಾವು ಎಷ್ಟೊಂದು ಸರಿ ಮಕ್ಕಳು ಪಡ್ಕೊಂಡಿರೋದನ್ನ ನಾವು ಕೇಳಿದ್ದೀವಿ, ಅಡ್ವಾನ್ಸ್ ಟ್ರೀಟ್ಮೆಂಟ್. ಸೊ ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಳ್ಳೋಣ. ಸೊ ಮೊದಲಿಗೆ ಹಿಂದೆ ಎಲ್ಲ ನಾವು ಗಮನಿಸಿದಂತೆ ಈಗ 1 ವರ್ಷ ಆಯಿತು, 2 ವರ್ಷ ಆಯಿತು, ಮಕ್ಕಳಾಗಲಿಲ್ಲ ಅಂತಂದರೆ ಬೇಗ ಡಾಕ್ಟರ್ನ ವಿಸಿಟ್ ಮಾಡ್ತಾ ಇದ್ರು, ಮಕ್ಕಳನ್ನ ಪಡ್ಕೊಳ್ತಾ ಇದ್ರು. ಈಗ 6 ತಿಂಗಳಾಗೋಗಿಲ್ಲ ಆತಂಕಕ್ಕೆ ಒಳಗಾಗ್ತಾರೆ. ಆಗ್ತಾ ಇಲ್ವಾ? ಏನಾಗ್ತಿದೆ? ಸಮಸ್ಯೆಗಳಾಗ್ತಿದೆ. IVF ಮಾಡಬೇಕಾ, IUI ಮಾಡಬೇಕಾ? ಈ ರೀತಿ ಸಾಕಷ್ಟು ಗೊಂದಲಗಳು. ಸೊ ಮೊದಲಿಗೆ ಮದುವೆಯಾದ ಎಷ್ಟು ದಿನಗಳ ನಂತರದಲ್ಲಿ ಮಕ್ಕಳಾಗ್ತಾ ಇಲ್ಲ ಅಂದರೆ ನಾವು ಡಾಕ್ಟರ್ನ ವಿಸಿಟ್ ಮಾಡಬೇಕು, ಯಾವ ಕನ್ಸಲ್ಟ್ ಮಾಡಬೇಕು ಅಂತೀರಿ? ತುಂಬ ಇಂಪಾರ್ಟೆಂಟ್ ನೀವು ಹೇಳಿದ್ದು. 3-4 ಮಂತ್ಸ್ ಆಗಿದ ತಕ್ಷಣ ಅವ್ರಿಗೆ ಉದ್ವೇಗ, ನಮಗೆ ಮಗು ನಿಲ್ತಿಲ್ಲ, ಪ್ರೆಗ್ನೆನ್ಸಿ ಆಗ್ತಿಲ್ಲ, ಸೋಷಿಯಲ್ ಪ್ರೆಷರ್ ಜಾಸ್ತಿ ಅಂದ್ಬಿಟ್ಟು ಜಾಸ್ತಿ ಬೇಗ ಬಂದ್ಬಿಟ್ಟು ತೋರಿಸ್ಕೊಳ್ಳೋದು, ಫಿಯರ್ಗೊಳಗಾಗೋದು ಅದೆಲ್ಲ ಮಾಡ್ತಾರೆ. ಬಟ್ ಅಕಸ್ಮಾತ್ ಏನಾರು ಏಜ್ ಗ್ರೂಪ್ 20ರಿಂದ 30 ಇದ್ದು ಅವ್ರು 1 ಇಯರ್ವರೆಗೂ ಕರೆಕ್ಟಾಗಿ ಸೆಕ್ಷುವಲ್ ಕಾಂಟ್ಯಾಕ್ಟ್ ಇಟ್ಕೊಳ್ತಿದ್ದಾರೆ, ಹಸ್ಬೆಂಡ್ ವೈಫ್ ಒಂದೇ ಕಡೆ ಇದ್ದಾರೆ, ಕರೆಕ್ಟಾಗಿ ಲೈಂಗಿಕತೆ ಎಲ್ಲ ನಾರ್ಮಲ್ ಇದೆ ಅಂದರೆ ಅವ್ರು 1 ವರ್ಷದವರೆಗೂ ನಾರ್ಮಲಾಗಿ ಟ್ರೈ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಸ್ವಲ್ಪ ಜನಕ್ಕೆ ಏನಾಗಿರುತ್ತೆ ಅಂದರೆ ಮದುವೆಗೆ ಮುಂಚೆನೆ ಪೆಲ್ವಿಸ್ ಅಲ್ಲಿ ಸರ್ಜರಿಗಳಾಗಿರುತ್ತೆ. ಗರ್ಭಕೋಶದ್ದು, ಅಂಡಕೋಶದ್ದೆಲ್ಲ ಏನೋ ಆಪರೇಷನ್ಸ್ ಆಗಿರುತ್ತೆ. ಅಂಡಕೋಶದ ಏನಾರ ಸಿಸ್ಟ್ ಆಗ್ಬಿಟ್ಟು ತೆಗ್ದಿರ್ತಾರೆ, ಅಥವಾ ಅವ್ರಿಗೆ ಪೀರಿಯಡ್ಸ್ ಆಗೋವಾಗನೇ ಡಿಲೇ ಆಗ್ಬಿಟ್ಟು ಪಾಲಿಸಿಸ್ಟಿಕ್ ಓವರೀಸ್ ಇದೆ, ನಿಮಗೆ PCOD ಇದೆ ಅಂತ ಹೇಳಿರ್ತಾರೆ. ಸ್ವಲ್ಪ ಜನ ಹೆಂಗಸರಿಗೆ ನೀವು ನೋಡಿರ್ಬೋದು TB ಟ್ರೀಟ್ಮೆಂಟ್ ತುಂಬ ಕೊಟ್ಟಿರ್ತಾರೆ. ಇದೆಲ್ಲ ಏನಾಗುತ್ತೆ ಅಂದರೆ ಈ ಜೆನೈಟಲ್ ಆರ್ಗನ್ಸ್ನ ಅಫೆಕ್ಟ್ ಮಾಡಿರುತ್ತೆ. ಸೊ ಅಂಥವ್ರು 1 ಇಯರ್ವರೆಗೂ ಕಾಯಬಾರ್ದು. ಅಕಸ್ಮಾತ್ ಪ್ರೀವಿಯಸ್ ಸರ್ಜರಿ ಎಲ್ಲ ಆಗಿದ್ರೆ ಅಥವಾ ಪೀರಿಯಡ್ ಟೈಮಲ್ಲಿ ನೀವು ನೋಡಿರ್ಬೋದು ಒಬ್ಬೊಬ್ಬರಿಗೆ ತುಂಬ ಹೊಟ್ಟೆ ನೋವು ಬರ್ತಿರುತ್ತೆ, ಡಿಸ್ಮೆನೋರಿಯಾ ಅಂತ ಹೇಳ್ತೀವಿ, ಸಿವಿಯರ್ ಪೇನ್ ಬರ್ತಿರುತ್ತೆ, ತುಂಬ ಮಾತ್ರೆಗಳು ನುಂಗ್ತಿರ್ತಾರೆ, ಮಾತ್ರೆಗಳು ನುಂಗಿದ್ರು ಪೇನ್ ಕಮ್ಮಿ ಆಗಲ್ಲ, 5 ದಿವಸ ಅವ್ರು ಕಾಲೇಜ್ಗೆ ಹೋಗಲ್ಲ, ವರ್ಕ್ಗೆ ಹೋಗಲ್ಲ, ಮನೇಲೆ ಮಲಗಿರ್ತಾರೆ, ವಾಮಿಟಿಂಗು. ಅಂಥವ್ರಿಗೆಲ್ಲ ಏನಾಗಿರುತ್ತೆ ಅಂದರೆ ಒಳಗಡೆ ಅಂಡಕೋಶದೊಳಗಡೆ ರಕ್ತ ಹೆಪ್ಪಗಟ್ಟಿರುತ್ತೆ, ಚಾಕ್ಲೇಟ್ ಸಿಸ್ಟ್ ಅಂತ ಹೇಳ್ತೀವಲ್ಲ, ಎಂಡೋಮೆಟ್ರಿಯೋಸಿಸ್ ಅಂತ, ಅದಾಗಿರುತ್ತೆ. ಅವ್ರಿಗೆ ಏನಾರ ಮೊದಲು ಅದು ಡಯಾಗ್ನೋಸ್ ಆಗಿದ್ರೆ 1 ಇಯರ್ವರೆಗೂ ಅವ್ರು ಕಾಯಬಾರ್ದು, ಆದಷ್ಟು ಬೇಗ ಹೋಗಿ ತೋರಿಸ್ಕೋಬೇಕು. ತುಂಬಾ ಹೆಲ್ತಿ ಆಗಿದ್ದಾರೆ ಹಸ್ಬೆಂಡ್ ವೈಫು, 20 to 30 ಇಯರ್ಸ್ ಏಜ್ ಗ್ರೂಪ್ ಅಲ್ಲಿ ಇದ್ದಾರೆ ಅಂದ್ರೆ 1 ಇಯರ್ವರೆಗೂ ಅವ್ರು ನ್ಯಾಚುರಲ್ ಆಗಿ ಟ್ರೈ ಮಾಡ್ಬೋದು. 1 ಇಯರ್ ಆದ್ರೂ ಅವ್ರಿಗೆ ಸಕ್ಸಸ್ ಸಿಕ್ತಿಲ್ಲ ಅಂದ್ರೆ ಡಾಕ್ಟರ್ಸ್ ಹತ್ರ ಹೋಗ್ಬಿಟ್ಟು ಕನ್ಸಲ್ಟ್ ಮಾಡಲೇಬೇಕು. ಅಕಸ್ಮಾತ್ ಲೇಡಿ ಮ್ಯಾರೇಜೇ ಡಿಲೇ ಮಾಡಿದ್ದಾರೆ, ಹಸ್ಬೆಂಡ್ ಆಲ್ರೆಡಿ ತುಂಬಾ ಡಿಲೇ ಆಗಿದೆ ಅವ್ರ ಏಜ್ ಅಲ್ಲಿ ಅಂದ್ರೆ ಅವ್ರು 1 ಇಯರ್ ಕಾಯಬಾರ್ದು. 35 ಇಯರ್ಸ್ ದಾಟಿದ್ರೆ, ಮೆನ್ 40 ಇಯರ್ಸ್ ದಾಟಿದ್ರೆ 6 ತಿಂಗಳಲ್ಲೇ ಹೋಗ್ಬಿಟ್ಟು ಡಾಕ್ಟರ್ನ ತೋರಿಸ್ಕೋಬೇಕು, ತುಂಬಾ ಡಿಲೇ ಮಾಡಬಾರ್ದು. ನಾವು ನೋಡಿದೀವಿ ತುಂಬಾ ಬೇರೆ ಬೇರೆ ಪದ್ಧತಿ ಮೆಡಿಸಿನ್ಸ್ ಅಲ್ಲಿ ಹೋಗ್ಬಿಟ್ಟು ತುಂಬಾ ಟೈಮ್ ವೇಸ್ಟ್ ಮಾಡ್ತಿರ್ತಾರೆ. ಯಾಕಂದ್ರೆ ಅಲ್ಲಿ ಜಾಸ್ತಿ ಇನ್ವೆಸ್ಟಿಗೇಷನ್ ಬರೆಯಲ್ಲ,
ಅವ್ರು ಕರೆಕ್ಟಾಗಿ ಸ್ಕ್ಯಾನ್ಗಳು ಆಗಿರಲ್ಲ, ಸುಮ್ಮನೆ ಗುಳಿಗೆಗಳು ಕೊಡ್ತಿರ್ತಾರೆ, ತುಂಬ ಟೈಮ್ ವೇಸ್ಟ್ ಮಾಡಿಬಿಡ್ತಾರೆ. ನನಗೆ ಜ್ಞಾಪಕ ಇದೆ, ಒಂದು ಲೇಡಿ ಆಲ್ಟರ್ನೇಟಿವ್ ಮೆಡಿಸನ್ಗೆ ಹೋಗಿದ್ದಾರೆ, ಸುಮಾರು ಒಂದು 2 ವರ್ಷ 3 ವರ್ಷ ಅಲ್ಲಿ ನುಂಗಿದ್ದಾರೆ ಮಾತ್ರೆ. ನಮ್ಮ ಹತ್ರ ಬರೋ ಅಷ್ಟೊತ್ತಿಗೆ ಅವ್ರು ಓವೇರಿಯನ್ ರಿಸರ್ವ್ ಕಂಪ್ಲೀಟ್ 0 ಆಗಿತ್ತು, AMH ಮಾಡಿದಾಗ 0.01 ಇತ್ತು. ಸೊ ಅಂಥವ್ರಿಗೆ ನಾವು ಏನು ಉಪಾಯ ಕೊಡೋಕ್ಕಾಗಲ್ಲ ಡೋನರ್ ಎಗ್ ಬಿಟ್ಟು. ಸೊ ಆ ಥರ ಮೂರ್ಖತನ ಮಾಡಬಾರ್ದು, ಆದಷ್ಟು ಬೇಗ ಬಂದು ಡಾಕ್ಟರ್ನ ಸಲಹೆ ಪಡಿಬೇಕು. ವೀಕ್ಷಕರೇ, ನೀವು ಕೂಡ ಈ ರೀತಿ ಸಮಸ್ಯೆಯಿಂದ ಏನಾದರೂ ಬಳಲ್ತಾ ಇದ್ದಲ್ಲಿ, ಪ್ರಶ್ನೆಗಳಿದ್ದಲ್ಲಿ, ಸಮಸ್ಯೆಗಳಿದ್ದಲ್ಲಿ ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದ ಕರೆ ಮಾಡಬಹುದು. ಟಿವಿ ಸ್ಕ್ರೀನ್ ಮೇಲೆ ಈಗಾಗಲೇ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ಆಶಾ ಎಸ್ ವಿಜಯ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಸೊ ಈ ಕೂಡಲೇ ಕರೆ ಮಾಡಿ. ಇನ್ನು ತುಂಬ ಜನ ಈಗ ಒಂದು ಮಗು ಹುಟ್ಟಿದ ತಕ್ಷಣ ತಂದೆ ತಾಯಿಗಳು ಯೋಚನೆ ಮಾಡ್ತಾರೆ, ಅದ್ರ ಜಾತಕ ಏನಿದೆ, ಏನಾದರೂ ದೋಷ ಇದೆಯಾ, ದೇವಸ್ಥಾನ ಕೊಡ್ಬೇಕಾ, ಆ ದಾನ ಕೊಡ್ಬೇಕಾ, ಈ ದಾನ ಕೊಡ್ಬೇಕಾ ಅಂತ. ಇನ್ನು ಮದುವೆ ವಯಸ್ಸಿಗೆ ಬರ್ತಿದ್ದಂಗೆ, ಏಜ್ ಆಗ್ತಾ ಇದ್ದಂಗೆ ಮದುವೆ ಮಾಡ್ಬೇಕಂತ ಯೋಚನೆ ಮಾಡ್ತಾರೆ ಹೊತ್ತು ಮದುವೆ ಆದ ನಂತರದಲ್ಲಿ ಏನಾದರೂ ಸಮಸ್ಯೆಗಳು ಬರುತ್ತಾ, ಆರೋಗ್ಯದಲ್ಲಿ ಅವಳು ಹೆಲ್ದಿ ಆಗಿದ್ದಾಳ, ಹೋದ ಮನೆಯಲ್ಲಿ ಒಂದು ಮಗುವನ್ನ ಗರ್ಭ ಧರಿಸುವುದಕ್ಕೆ ಏನಾದರೂ ಸಮಸ್ಯೆಗಳಾಗ್ಬೋದು, ಅದ್ರ ಬಗ್ಗೆ ಯಾರು ಕೂಡ ಗಮನ ಹರಿಸೋದಿಲ್ಲ. ಸೊ ಹಾಗಾಗಿ ಈ ಬಗ್ಗೆ ಒಂದು ಸ್ವಲ್ಪ ಎಚ್ಚೆತ್ತುಕೊಳ್ಬೇಕಾಗತ್ತೆ. ನಿಮ್ಮ ಒಂದು ಸೆಂಟರ್ ಹೆಸರೇ ಒಂದು ರೀತಿ ಅದ್ಭುತವಾಗಿದೆ ಅಂತ ಹೇಳ್ಬೋದು, ಗರ್ಭವೇ ಗುಡಿ ಹೆಣ್ಮಕ್ಳಿಗೆ ನಿಜಕ್ಕೂ ಕೂಡ. ಸೊ ಮದುವೆ ಆಗಕ್ ಮುಂಚೆನೆ ಗರ್ಭ ಧರಿಸುವುದಕ್ಕೆ ನಾವು ಸಶಕ್ತರಾಗಿದ್ದೀವಾ, ಅಥವಾ ಏನಾದರೂ ಸಮಸ್ಯೆಗಳಿದೆಯಾ, ಆ ಥರದ್ದು ಏನಾದರೂ ತಿಳ್ಕೊಳ್ಳೋಕೆ ಸಾಧ್ಯ ಇದೆಯಾ, ಟೆಸ್ಟ್ಗಳಿದೆಯಾ, ಅಥವಾ ಮದುವೆ ಆದ ನಂತರದಲ್ಲಿ ಎಷ್ಟು ದಿನಗಳೊಳಗೆ ಈ ರೀತಿ ಟೆಸ್ಟ್ಗಳನ್ನ ಮಾಡಿಕೊಂಡ್ರೆ ಹೆಲ್ದಿ ಲೈಫ್ ಸ್ಟೈಲ್ನ ಲೀಡ್ ಮಾಡಬಹುದು ಅಂತೀರಿ? ತುಂಬ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಇವಾಗ ಮೆನಾರ್ಕಿ ಆಗತ್ತೆ ಒಂದು ಮಗುಗೆ, ಕರೆಕ್ಟಾಗಿ ಪೀರಿಯಡ್ಸ್ ಆಗ್ತಿರಲ್ಲ. ಎಷ್ಟೋ ಜನ ತಾಯಂದ್ರು ಇದ್ರ ಬಗ್ಗೆ ಎಚ್ಚರಿಕೆನೇ ವಹಿಸಲ್ಲ. 3 months 4 months 6 months ಆದರೂ ಕರೆಕ್ಟಾಗಿ ಪೀರಿಯಡ್ಸ್ ಬರ್ತಿರಲ್ಲ. ಅದೇನೋ ಇಂಡಿಕೇಶನ್ ಹೇಳ್ತಿರುತ್ತೆ, ಹಾರ್ಮೋನಲ್ ಡಿಸ್ಬ್ಯಾಲೆನ್ಸ್, ಏನೋ ಇಂಬ್ಯಾಲೆನ್ಸ್ ಇದೆ, ಏನೋ ಪ್ರಾಬ್ಲಮ್ ಇದೆ ಅಂತ. ನೀವು ನೋಡ್ತಿರ್ಬೋದು ಇವಾಗ ಟೀನೇಜ್ ಮಕ್ಕಳಲ್ಲಿ ಎಷ್ಟು ಒಬೆಸಿಟಿ ಬರ್ತಾ ಇದೆ, ದೃಢಕಾಯ ಅಂತ ಏನು ಹೇಳ್ತೀವಿ. ಸೊ ಅದು ತಂದೆ ತಾಯಿಗಳು ಅದನ್ನು ಸೀರಿಯಸ್ ಆಗಿ ತಗೋಬೇಕು. ಹೆಣ್ಮಕ್ಳಲ್ಲಿ ಏನಾರ ತುಂಬ ದೃಢಕಾಯ ಆಗ್ತಿದ್ರೆ, ಒಬೀಸ್ ಮೈ ಆಗ್ತಿದ್ರೆ, ಅವ್ರು ಯಾವುದ್ರಲ್ಲೂ ಏನು ಪಾರ್ಟಿಸಿಪೇಟ್ ಮಾಡ್ತಿಲ್ಲ, ತುಂಬ ಒಂದು ನಿಶಕ್ತಿವಾಗಿ ಕೂತಿರ್ತಾರೆ, ಪೀರಿಯಡ್ಸ್ ಕರೆಕ್ಟಾಗಿ ಬರ್ತಿಲ್ಲ, ಪೀರಿಯಡ್ಸ್ ಟೈಮಲ್ಲಿ ಸಿವಿಯರ್ ಪೇಯ್ನ್ ಬರ್ತಿದೆ, ಇದನ್ನೆಲ್ಲ ಸೀರಿಯಸ್ ಆಗಿ ತೊಗೊಂಡು ಡಾಕ್ಟರ್ಸ್ ಹತ್ರ ತೋರಿಸಿದ್ರೆ ಅವ್ರಿಗೆ ಮದುವೆ ಆದ್ಮೇಲೆ ಕಾಂಪ್ಲಿಕೇಶನ್ ಆಗೋದನ್ನ ಮುಂಚೆನೆ ಪ್ರಿವೆಂಟ್ ಮಾಡ್ಬೋದು. ಆಮೇಲೆ ಸುಮಾರು ಜನ ಹೆಣ್ಮಕ್ಳಿಗೆ ಇವಾಗ ಮೆನಾರ್ಕಿ ಅನ್ನೋದು ತುಂಬಾ ಬೇಗ ಬಂದ್ಬಿಡ್ತಿದೆಯಲ್ಲ, 8 years 9 yearsಗೆ ಬಂದ್ಬಿಡ್ತಿದೆ. ಆ ಮಕ್ಳಿಗೆ ಅದ್ರ ಬಗ್ಗೆ ಏನು ಅಂತ ತಿಳಿಯಕ್ ಮುಂಚೆನೆ ಪಾಪ ಅವರು ಋತುಮತಿ ಆಗ್ಬಿಡ್ತಿರ್ತಾರೆ. ಸೊ ಅದ್ರ ಬಗ್ಗೆ ಎಜುಕೇಶನ್ ಕೊಡಬೇಕು. ಸಿಕ್ಕಾಪಟ್ಟೆ ಪ್ರೊಲಾಂಗ್ಡ್ ಆಗಿ ಬ್ಲೀಡಿಂಗ್ ಆಗ್ತಿರುತ್ತೆ, 10 ದಿವಸ 12 ದಿವಸ ನಿಲ್ಲದೇ ಇಲ್ಲ, ತುಂಬಾ ಅನಿಮಿಕ್ ಆಗ್ತಿರ್ತಾರೆ ಮಕ್ಕಳು. ಅದನ್ನೆಲ್ಲ ಕರೆಕ್ಟ್ ಆಗಿ ನೋಡ್ಕೊಂಡು ಟ್ರೀಟ್ಮೆಂಟ್ಗಳು ತಗೊಳ್ಬೇಕು. ಆಮೇಲೆ ನೀವು ನೋಡಿರ್ಬೋದು ಹೆಣ್ಮಕ್ಳಲ್ಲಿ ಅನ್ವಾಂಟೆಡ್ ಹೇರ್ಸ್, ಗಂಡಸರಲ್ಲಿ ಯಾವ ತರ ಹೇರ್ ಡಿಸ್ಟ್ರಿಬ್ಯೂಷನ್ ಜಾಸ್ತಿ, ಅದು ಒಂದು ಇಂಡಿಕೇಶನ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಿದೆ ಅಂತ. ಅದಕ್ಕೆ ಸೂಕ್ತ ಸಲಹೆ ಅಂತ ಅಂದ್ರೆ ಕರೆಕ್ಟ್ BMI ಇಟ್ಕೋಬೇಕು, ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು, ಜಂಕ್ ಫುಡ್ ಅಲ್ಲಿ ಜಾಸ್ತಿ ಇರಬಾರ್ದು, ಯಾವ್ದಾದ್ರು ಒಂದು ಸ್ಪೋರ್ಟ್ ಆಕ್ಟಿವಿಟಿಲಿ ಇರಬೇಕು, ಎಕ್ಸರ್ಸೈಸ್ ಕರೆಕ್ಟ್ ಆಗಿ ಮಾಡಬೇಕು. ಇವೆಲ್ಲ ಚೇಂಜಸ್ ನೀವು ಎಷ್ಟು ಬೇಗ ಮಾಡ್ಕೊಳ್ತಿರೋ ನಿಮ್ಗೆ ಅಷ್ಟು ಬೇಗ ಮದುವೆ ಆದ್ಮೇಲೂ ಈಸಿಯಾಗಿ ಪಾಪು ಆಗುತ್ತೆ. ಓಕೆ, ಒಬ್ರು ಕಾಲರ್ ಇದ್ದಾರೆ, ಮಾತನಾಡ್ಸಲ್ಲ. ಮೀನಾ ಕರೆ ಮಾಡಿದ್ದಾರೆ ಬೆಂಗಳೂರಿಂದ. ನಮಸ್ತೆ ಮೀನಾ ಅವರೇ. ನಮಸ್ಕಾರ. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಸಂಗೀತ. ನನ್ನ ಮದುವೆ ಆಗಿ 3 years ಆಯ್ತು. ಹೇಳಿ ಮೀನಾ. 2 ವರ್ಷ ತುಂಬಿ 3 ವರ್ಷಕ್ಕೆ ಬಿದ್ದಿದೆ. ನಮ್ಮ ಯಜಮಾನ್ರು ಗಾರೆ ಕೆಲಸ ಮಾಡೋದು ಬಿಸಿಲಲ್ಲಿ. ಓಕೆ. ಈಗ ಬಿಟ್ಬಿಟ್ಟಿದ್ದಾರೆ ಗಾರೆ ಕೆಲಸ, ಈಗ ವ್ಯಾಪಾರ ಮಾಡ್ತಿದ್ದಾರೆ, ತರಕಾರಿ ವ್ಯಾಪಾರ. ಅವ್ರದ್ದು ದೊಡ್ಡಬಳ್ಳಾಪುರ, ನಂದು ಬೆಂಗಳೂರು. ನನ್ ಬೆಂಗಳೂರು ಹುಡುಗಿ ಮದುವೆ ಆಗಿ ಈಗ 2 ವರ್ಷ ತುಂಬಿ 3 ವರ್ಷಕ್ಕೆ ಬಿದ್ದಿದೆ. ಇನ್ನು ಏನು ಪಾಪೋದು ಅದರದ್ದು ಏನು ಇಲ್ಲ. ಸಂಗೀತ. ನನ್ನ ಏಜ್ 26, ಅವ್ರದ್ದು 35 ಏನೋ ಇದೆ. ಓಕೆ, ಇಬ್ರದ್ದು ಟೆಸ್ಟ್ಗಳಾಗಿದ್ಯಾ? ಆಗಿದೆ ಮ್ಯಾಮ್, ಆಗಿದೆ. ನಂದೇನು ಪ್ರಾಬ್ಲಮ್ ಇಲ್ಲ. ಅವ್ರದ್ದು ಹಾರ್ಮೋನ್ ಕಂಟೆಂಟ್ ಏನೋ ಕಮ್ಮಿ ಇದೆ ಅಂತ ಬಂತು. ಮತ್ತೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕಲ್ಲಪ್ಪ? ಕೊಟ್ಟಿದ್ರು, ತಗೊಂಡಿದ್ರು, ಬಟ್ ಅದರಿಂದ ಏನು ಉಪಯೋಗ ಇಲ್ಲ. ನೀವ್ ಇವಾಗ ಬ್ಯಾಂಗ್ಳೂರಲ್ಲೇ ಇರೋದಲ್ವಾ? ದೊಡ್ಡಬಳ್ಳಾಪುರ. ಈಗ ಗಂಡ ಮನೆ ದೊಡ್ಡಬಳ್ಳಾಪುರ ಅಲ್ವಾ, ಸೊ ದೊಡ್ಡಬಳ್ಳಾಪುರದಲ್ಲ ಇದೀನಿ. ಬೆಂಗಳೂರು ಏನ್ ದೂರ ಇಲ್ಲ. ಒಂದ್ಸಲಿ ಎಲ್ಲ ರಿಪೋರ್ಟ್ಸ್ ತಗೊಂಡು ಒಂದ್ಸಲಿ ಬನ್ನಿ, ಏನ್ ಮಾಡ್ಬೇಕು ಅಂತ ಕರೆಕ್ಟ್ ಸಲಹೆ ಕೊಡ್ತೀವಿ ನಾವು. ಧನ್ಯವಾದ ಸಂಗೀತ ಕರೆ ಮಾಡೋದಕ್ಕಾಗಿ. ಇನ್ನು ಗಂಡು ಮಕ್ಕಳಲ್ಲಿ ನೋಡೋದಾದ್ರೆ, ಈಗ ಮದುವೆ ಆಗುತ್ತೆ, ನನ್ನ ತಂದೆಗೆ ಯಾವ ರೀತಿ ಪ್ರಾಬ್ಲಮ್ ಇರಲಿಲ್ಲ, 5-6 ಜನ ಮಕ್ಕಳಿದ್ವಿ, ಸೊ ನನಗೂ ಏನು ಪ್ರಾಬ್ಲಮ್ ಆಗಲ್ಲ ಅಂತ ತುಂಬ ಜನ ನೆಗ್ಲೆಕ್ಟ್ ಮಾಡ್ತಾರೆ. ಬರುವಂಥ ಹೆಣ್ಮಗಳನ್ನ ಅವಳನ್ನ ದೂಷಣೆ ಮಾಡ್ತಾ, ಅಥವಾ ನೀನು ಡಾಕ್ಟರ್ ಹತ್ರ ಹೋಗು, ನೀನು ಟೆಸ್ಟ್ ಮಾಡಿಸ್ಕೊಂಬ, ನಿಂದು ಅದು ಸರಿ ಇಲ್ಲ, ನಿಂದು ಪೀರಿಯಡ್ ಸರಿ ಇಲ್ಲ, ಸೊ ಈ ರೀತಿ ದೂಷಣೆ ಮಾಡೋದನ್ನು ನಾವು ಗಮನಿಸಿರ್ತೀವಿ. ಬಟ್ ಪುರುಷರಲ್ಲೂ ಕೂಡ ಅನೇಕ ರೀತಿ, ಅಂದರೆ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ವ್ಯತ್ಯಯ ಇದ್ರೂ ಕೂಡ ಮಕ್ಕಳಾಗೋದಿರೋದಕ್ಕೆ ಚಾನ್ಸಸ್ಗಳು ಹೆಚ್ಚಾಗಿರುತ್ತೆ. ಸೊ ಸಣ್ಣ ಪುಟ್ಟ ಟ್ರೀಟ್ಮೆಂಟ್ ತೊಗೊಂಡ್ರೆ ಅದು ಸರಿ ಹೋಗುತ್ತೆ, ಬಟ್ ಡಾಕ್ಟರ್ ಹತ್ರ ವಿಸಿಟ್ ಮಾಡೋದಕ್ಕೆ ಹಿಂಜರಿತಾರೆ. ಸೊ ಇಂಥವ್ರಿಗೆ ಏನು ಹೇಳ್ತೀರಿ? ಯಾವ್ಯಾವ ಟೆಸ್ಟ್ನ ಪ್ರಮುಖವಾಗಿ ಮದುವೆಯಾದಂಥ ಅಥವಾ ಮದುವೆಗೆ ಪ್ಲಾನ್ ಮಾಡ್ತಾ ಇರುವಂಥ ಮಕ್ಕಳಿಗೆ ಪ್ಲಾನ್ ಮಾಡ್ತಾ ಇರುವಂಥ ಯುವಕರು, ಯುವ ಪೀಳಿಗೆ ಗಮನದಲ್ಲಿಟ್ಕೊಳ್ಬೇಕು ಅಂತೇಳಿ?
ಹೆಂಗಸರನ್ನ ದೂಷಿಸೋದ್ರಲ್ಲಿ ತುಂಬ ಇಂಪಾರ್ಟೆಂಟ್, ಅದು ಮಾಡಬಾರ್ದು. ಯಾಕಂದರೆ ಒಂದು ಮಗು ಆಗಲಿಲ್ಲ ಅಂದರೆ ಗಂಡಸರು ಮತ್ತು ಹೆಂಗಸರು ಇಬ್ಬರು ಕಾರಣ ಆಗ್ತಾರೆ. ಈಗ ನಾವು ನೋಡ್ತಿರೋ ಪ್ರಕಾರ ಗಂಡಸರದ್ದು ಇನ್ಫರ್ಟಿಲಿಟಿ ಜಾಸ್ತಿ ಆಗುತ್ತೆ ಹೆಂಗಸರಿಗಿಂತ. ಒಂದು ಮೇನ್ ಕಾರಣ ನಮ್ಮದು ಲೈಫ್ ಸ್ಟೈಲು. ಸದಾ ಕೂತಿರೋದು, ವರ್ಕ್ ಫ್ರಮ್ ಹೋಮ್ ಅಂದರೆ 6ಗೆ ಲಾಗಿನ್ ಆಗ್ತಾರಂತೆ, ಈವ್ನಿಂಗ್ 8ಗೆ ಎದ್ದೇಳ್ತಾರಂತೆ. ಸೊ ಆ ಥರದ್ದು ಪ್ರೊಲಾಂಗ್ ಸಿಟ್ಟಿಂಗ್ ಇದ್ದರೆ ತುಂಬ ಹೀಟಲ್ಲಿ ಇದಾಗುತ್ತೆ, ಎಕ್ಸ್ಪೋಜರ್ ಆಗುತ್ತೆ ಟೆಸ್ಟಿಸು ಮತ್ತು ಸ್ಕ್ರೋಟಮ್ಮು. ಸೊ ಸೆಮೆನ್ ಎಲ್ಲ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಒಂದು ವೆರಿ ಇಂಪಾರ್ಟೆಂಟ್ ಟೆಸ್ಟ್ ಮೆನ್ಗೆ ಅಂದರೆ ಸೆಮೆನ್ ಅನಾಲಿಸಿಸ್, ವೀರ್ಯಾಣುಗಳ ಪರೀಕ್ಷೆ. ಅದೇ ಮಾಡಿಸದೆ ಬರೀ ಹೆಂಗಸ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾನೆ ಇರ್ತಾರೆ. ಒಂದು ಲೇಡಿ ನಂಗೆ ಜ್ಞಾಪಕ ಇದೆ, 2 years ಟ್ರೀಟ್ಮೆಂಟ್ ತೊಗೊಂಡ್ರು ಪಾಪ ಎಗ್ ಬರೋದಕ್ಕೆ. ಅದು ರಪ್ಚರ್ ಆಗೋವಾಗ ಹೋಗಿ ಮನೇಲಿ ಕಾಂಟ್ಯಾಕ್ಟ್ ಇಟ್ಕೊಂಡು, ಯಾಕಂದ್ರೆ ಹಸ್ಬೆಂಡ್ ಬರ್ತಿರ್ಲಿಲ್ಲ ಟ್ರೀಟ್ಮೆಂಟ್ಗೆ. 2 ವರ್ಷ ಆದ್ಮೇಲೆ ತುಂಬಾ ಫೋರ್ಸ್ ಇಂದ ಹಸ್ಬೆಂಡ್ ಬಂದು ಮಾಡಿಸಿದಾಗ ಅಜೂಸ್ಪರ್ಮಿಯಾ ಅಂತ ಬಂತು. ಸೊ ಒಂದು ವೀರ್ಯಾಣುನು ಇಲ್ಲ. 2 ವರ್ಷದ ಟೈಮು, ಎಫರ್ಟು, ಮನಿ, ಎನರ್ಜಿ ಎಲ್ಲ ವೇಸ್ಟ್. ಸೊ ಇಬ್ರು ಕರೆಕ್ಟಾಗಿ ಬಂದು ಒಬ್ರಿಗೊಬ್ರು ಮಾರಲ್ ಸಪೋರ್ಟ್ ಇಟ್ಕೊಂಡು ಫ್ಯೂ ಟೆಸ್ಟ್ ಮಾಡ್ಕೊಂಡ್ರೆ ಯಾರಿಗೆ ಪ್ರಾಬ್ಲಮ್ ಅಂತ ನಾವು ಕರೆಕ್ಟಾಗಿ ಪಾಯಿಂಟ್ ಔಟ್ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್. ಅಜೂಸ್ಪರ್ಮಿಯಾಗೂ ಈಗ ಟ್ರೀಟ್ಮೆಂಟ್ ಇದೆ, ಜೊತೆಗೆ ಆ ರೀತಿ ಸಮಸ್ಯೆಯಿಂದ ಇರೋರು ಕೂಡ ಮಕ್ಕಳನ್ನ ಪಡಿಬಹುದು ಅಂತ ನಿಮ್ ಸೆಂಟರ್ ಅಲ್ಲಿ ಹೇಳ್ತಾರೆ. ಕರೆಕ್ಟ್, ತುಂಬಾ ಇಂಪಾರ್ಟೆಂಟ್ ಅದು. ಅಜೂಸ್ಪರ್ಮಿಯಾ ಇರೋರು ಏನ್ ಮಾಡ್ತಾರೆ ಅಂದ್ರೆ ಎಷ್ಟು ಡಿಪ್ರೆಸ್ ಆಗ್ಬಿಡ್ತಾರೆ. ಫಸ್ಟ್ ಆಫ್ ಆಲ್ ಮೆನ್, ಆಮೇಲೆ ಕರೆಕ್ಟಾಗಿ ಟ್ರೀಟ್ಮೆಂಟ್ಗೆ ಬರಲ್ಲ, ಡೈರೆಕ್ಟ್ ಡೋನರ್ ಸೆಮೆನ್ಗೆ ಹೊಟ್ಟೋಗ್ಬಿಡ್ತಾರೆ. ಆಮೇಲೆ ಡೋನರ್ ಸೆಮೆನ್ ತುಂಬಾ ಸಲ ಫೇಲ್ ಆದ್ಮೇಲೆ ಈ ತರ ನಮ್ ಸೆಂಟರ್ಸ್ಗೆ ಬರ್ತಾರೆ. ಅವಾಗ ನಾವು ಅವ್ರನ್ನ ನೋಡ್ಬಿಟ್ಟು ಅವ್ರಿಗೆ ಹಾರ್ಮೋನ್ ಅನಾಲಿಸಿಸ್ ಮಾಡಿದಾಗ ಅವ್ರಿಗೆ ಒಳಗಡೆ ಪ್ರೊಡಕ್ಷನ್ ಚೆನ್ನಾಗೇ ಆಗ್ತಿರುತ್ತೆ, ಬಟ್ ಅವ್ರದ್ದು ನಾಳದಲ್ಲಿ ಬ್ಲಾಕ್ ಇರತ್ತೆ ಅಷ್ಟೇ ಪಾಪ. ಅದು ಅಜೂಸ್ಪರ್ಮಿಯಾ ಅಂತ ಬಂದಿರತ್ತೆ. ಅವ್ರಿಗೆ ಈಸಿಯಾಗಿ ನಾವು ಸ್ಪರ್ಮ್ ರಿಟ್ರಿವಲ್ ಮಾಡಿ ಮಗು ಮಾಡ್ಬೋದು. ಥೌಸಂಡ್ಸ್ ಆಫ್ ಪೀಪಲ್ ಈ ತರ ಮಕ್ಳು ಮಾಡ್ಕೊಂಡಿದ್ದಾರೆ, ಬಟ್ ಇದ್ರ ಅವೇರ್ನೆಸ್ ಇರಲ್ಲ. ಸೊ ಇದ್ರ ಬಗ್ಗೆ ತಿಳ್ಕೋಬೇಕು, ಬಂದ್ ಡಾಕ್ಟರ್ಸ್ ಹತ್ರ ಮಾತಾಡ್ಬೇಕು. ಅಜೂಸ್ಪರ್ಮಿಯಾ ಅಂದ ತಕ್ಷಣ ಫಿಯರ್, ಒಂಥರ ಡಿಪ್ರೆಷನ್ ಒಳಗೋಗ್ಬಿಟ್ಟು ಕೂತ್ಕೊಂಡ್ಬಿಡ್ಬಾರ್ದು ಮನೇಲಿ. ಯಾಕಂದ್ರೆ ಇವಾಗ ಟೆಕ್ನಾಲಜಿ ತುಂಬಾ ಮುಂದುವರೆದಿದೆ, ಯಾರಿಗೂ ಬಂಜೇತನ ಅಂತ ಪ್ರಾಬ್ಲಮೇ ಇರಲ್ಲ ನನ್ನ ಪ್ರಕಾರ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿನ ನಾನು ನಿಮ್ಮಿಂದ ಪಡ್ಕೊಳ್ತೇನೆ. ಇವತ್ತಿನ ಸಂಚಿಕೆಯಲ್ಲಿ ಇನ್ಫರ್ಟಿಲಿಟಿ ಬಗ್ಗೆ ಮಾತನಾಡ್ತಾ ಇದ್ವಿ. ಗರ್ಭಗುಡಿ IVF ಸೆಂಟರ್ನ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಆಶಾ ಎಸ್ ವಿಜಯ್ ಅವರು ನಮ್ಮೊಂದಿಗಿದ್ದಾರೆ. ಇನ್ನಷ್ಟು ಮಾಹಿತಿಯನ್ನು ಪಡ್ಕೋಣ. ಈಗ ತುಂಬಾ ಜನ IVF ಮತ್ತೆ IUI ಅಂತ ಹೋಗ್ತಾರೆ. IUI ಅಂತೂ ತುಂಬಾ ಜನ ಫೇಲ್ಯೂರ್ ಆಗಿರುತ್ತೆ ಅಂತ ಡೈರೆಕ್ಟ್ ಆಗಿ IVF ಹೋಗ್ತಾರೆ. ಸೊ IVF ಹೋದಂಥ ಸಂದರ್ಭದಲ್ಲೂ ಕೂಡ 1-2 ತಿಂಗಳು ಭ್ರೂಣ ಇರುತ್ತೆ, ಮತ್ತೆ ಬೇಗ ಹೊರಟೋಯ್ತು ಅಂತ ಹೇಳ್ತಿರ್ತಾರೆ. ಇದಕ್ಕೆ ಕಾರಣಗಳು ಹಲವಾರು ಇರಬಹುದು. ಜೊತೆಗೆ ಒಬ್ಬರ ಡಾಕ್ಟರ್ ಹತ್ರ ತೋರಿಸೋದು ಒಂದು ಕಡೆ ಇರುತ್ತೆ, ಟೆಸ್ಟ್ ಮಾಡಿಸೋದು ಒಂದು ಕಡೆ ಇರುತ್ತೆ, ಮತ್ತೆ IVF ಮಾಡಿಸ್ಕೊಳ್ಬೇಕಂದ್ರೆ ಇನ್ನೊಂದು ಸೆಂಟರ್ಗೆ ಹೋಗಬೇಕಾಗುತ್ತೆ. ಸೊ ಈ ಟೆನ್ಷನಲ್ಲೇ ತುಂಬ ಜನಕ್ಕೆ ಈ ರೀತಿ ಮಿಸ್ಕ್ಯಾರೇಜ್ ಆಗೋ ಚಾನ್ಸಸ್ಗಳಿರುತ್ತೆ. ಸೊ ನೀವೇನು ಹೇಳ್ತೀರಿ? ಸೊ ನಿಮ್ಮ ಒಂದು ಗರ್ಭಗುಡಿ IVF ಸೆಂಟರ್ನಲ್ಲಿ ಇದಕ್ಕೆ ಯಾವ ರೀತಿ ವ್ಯವಸ್ಥೆ ಇದೆ? ಸುಮಾರು ಜನ ನಾನು ನೋಡಿದ್ದೀನಿ ಟ್ರೀಟ್ಮೆಂಟ್ ತೊಗೊಳಕ್ಕೆ ಹೋಗ್ತಾರೆ, ಬಟ್ ಅವ್ರದ್ದು ಒವೇರಿಯನ್ ಸ್ಟಿಮ್ಯುಲೇಷನ್ನೇ ಒಂದು ಕಡೆ ನಡೀತಿರುತ್ತೆ. ಎಗ್ ಪಿಕಪ್ಗೆನೆ ಎಲ್ಲೋ ಬೇರೆ ಕಡೆ ಹೋಗ್ತಿರ್ತಾರೆ, ಭ್ರೂಣ ಟ್ರಾನ್ಸ್ಫರೇ ಬೇರೆ ಯಾರೋ ಮಾಡ್ತಾರೆ. ಸೊ ಅವ್ರ ಪೇಷಂಟ್ ಕಂಫರ್ಟಬಲೇ ಇರಲ್ಲ ಡಾಕ್ಟರ್ ಜೊತೆ. ಫಾರ್ ಎಕ್ಸಾಂಪಲ್ ಪ್ರತಿ ಸಲ ಹೋಗಿದಾಗ ನಿಂದೇನು ಪ್ರಾಬ್ಲಮ್ ಅಂತ ಕೇಳ್ತಿದ್ರೆ ಅವ್ರು ತುಂಬಾ ಟೆನ್ಷನ್ಗೆ ಒಳಗಾಗ್ತಾರೆ. ಅದೇ ಅವ್ರು ಡಾಕ್ಟರ್ ನೋಡಿದ ತಕ್ಷಣ ಬನ್ನಿ ನಿಮ್ ಪರಿಚಯ ಇದೆ ಅಂತ ಮಾತಾಡಿಸಿದಾಗ ಅವ್ರ ಕಂಫರ್ಟಬಲ್ ಲೆವೆಲ್ಲೇ ಬೇರೆ ಇರುತ್ತೆ. ಆಮೇಲೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಬೇರೆ ಕಡೆ ಕಳಿಸ್ತಾರೆ, ಅಥವಾ ಸ್ಕ್ಯಾನ್ ಮಾಡೋದಕ್ಕೆ ಬೇರೆ ಕಡೆ ಕಳಿಸ್ತಾರೆ. ಎಲ್ಲ ಒಂದೇ ರೂಫಲ್ಲಿ ಒಂದೇ ಕೆಳಗಡೆ ಇದ್ರೆ ಅವ್ರಿಗೂ ಒಂಥರ ಕಂಫರ್ಟ್ ಜಾಸ್ತಿ ಇರುತ್ತೆ, ಮೆಂಟಲ್ ಟೆನ್ಷನ್ಸ್ ಇರಲ್ಲ. ಸೊ ಈ ಗರ್ಭಗುಡಿಲಿ ನಾವು ಇದನ್ನ ಏನ್ ಕೇರ್ ತಗೊಂಡಿದೀವಿ ಅಂದ್ರೆ, ಕನ್ಸಲ್ಟೆಂಟ್ಸ್ ಒಬ್ಬರೇ ಇರ್ತಾರೆ. ಪೇಷಂಟ್ ಬಂದ ತಕ್ಷಣ ಅವ್ರದ್ದು ಎಲ್ಲಾ ಡೀಟೇಲ್ಸ್ ನಮಗೆ ಗೊತ್ತಿರುತ್ತೆ. ಪದೇ ನಿಮ್ಗೆ ಅಬಾರ್ಷನ್ ಆಯ್ತಾ, ಮಗು ಹೋಗ್ಬಿಡ್ತಾ, ಆ ಥರ ಪ್ರಶ್ನೆಗಳು ಕೇಳೋದು ತಪ್ಪುತ್ತೆ. ಎಕ್ಸಾಕ್ಟ್ಲಿ, ಡಿಪ್ರೆಸ್ ಆಗ್ತಾರೆ. ಆಮೇಲೆ ನಮ್ದು ಲ್ಯಾಬ್ ಇನ್ವೆಸ್ಟಿಗೇಷನ್ಸು ಅಲ್ಲೇ ನಡೆಯುತ್ತೆ. ನಮ್ದು ಎಂಬ್ರಿಯಾಲಜಿ ಲ್ಯಾಬು ಕೂಡ ಅಲ್ಲೇ ಇದೆ, ಸ್ಟಿಮ್ಯುಲೇಷನ್ ಕೂಡ ಅಲ್ಲೇ ಆಗುತ್ತೆ, ಪಿಕಪ್ ಕೂಡ ಅದೇ ಡಾಕ್ಟರ್ ಮಾಡ್ತಾರೆ. ಎಂಬ್ರಿಯೋ ಟ್ರಾನ್ಸ್ಫರ್ ಕೂಡ ನಾವು ಅವ್ರನ್ನ ಕಂಫರ್ಟಬಲ್ ಮಾಡ್ಬಿಟ್ಟು ಮಾಡೋದ್ರಿಂದ ಎಂಬ್ರಿಯೋ ಒಳಗಡೆ ಅದು ಅಂಟ್ಕೊಂಡು ಬೆಳೆಯೋ ಶಕ್ತಿನೂ ಜಾಸ್ತಿ ಇರುತ್ತೆ. ಹೇಗೆ ಮೈಂಡ್ ಇರುತ್ತೋ ಹಂಗೆ ಬಾಡಿ ರಿಯಾಕ್ಟ್ ಆಗುತ್ತೆ. ಸೊ ಬೋತ್ ಆರ್ ಇನ್ ಸಿಂಕ್ ಆಕ್ಚುಲಿ. ಸೊ ಮೈಂಡ್ ಎಷ್ಟು ಕಂಫರ್ಟಬಲ್ ಇರುತ್ತೋ ಅಷ್ಟೇ ಚೆನ್ನಾಗಿ ಪೇಷಂಟ್ಗೆ ಸಕ್ಸಸ್ ರೇಟ್ಸ್ ಕೂಡ ಬರುತ್ತೆ. ಸೊ ಇದೆಲ್ಲಾನು ನಾವು ಒಳಗಡೆ ಥಿಂಕ್ ಮಾಡಿ ಆಲ್ ಫೆಸಿಲಿಟೀಸ್ ಕಮ್ ಅಂಡರ್ ಒನ್ ರೂಫ್. ಸೊ ಅದಕ್ಕೆ ಪ್ರಕಾರ ನಾವು ಮಾಡಿದಾಗ ಪೇಷಂಟ್ಸ್ಗೆ ತುಂಬಾ ಕಂಫರ್ಟ್ ಸಿಗುತ್ತೆ. ಮತ್ತೆ ಒಂದು ದೇಹ ಪ್ರಕೃತಿಗಿಂತ ಇನ್ನೊಬ್ರು ದೇಹ ಬೇರೆ ಬೇರೆ ರೀತಿಯಲ್ಲಿರುತ್ತೆ. ಸೊ ಎಲ್ಲರಿಗೂ ಒಂದೇ ರೀತಿ ಟ್ರೀಟ್ಮೆಂಟ್ ಕೊಡೋದಕ್ಕಾಗಲ್ಲ, ಬೇರೆ ಬೇರೆ ಪ್ರೊಸೀಜರ್ ನ ಫಾಲೋ ಮಾಡ್ಬೇಕಾಗುತ್ತೆ. ಜೊತೆಗೆ ಅವ್ರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಕೂಡ ನೋಡ್ಬೇಕಾಗುತ್ತೆ. ಕೆಲವ್ರಿಗೆ ತುಂಬಾ ಕಂಫರ್ಟ್ ಝೋನ್ ಇರುತ್ತೆ, ಅವರೇ ಖುಷಿಯಾಗಿ ಕರ್ಕೊಂಡ್ ಬಂದಿರ್ತಾರೆ. ಕೆಲವರು ತುಂಬಾ ಒತ್ತಡದಲ್ಲಿ ಬಂದಿರ್ತಾರೆ, ಕೆಲವರು ಮನೇಲಿ ಹೇಳ್ದೇನೂ ಬಂದಿರ್ತಾರೆ. ಸೊ ಈ ರೀತಿ ಸಮಸ್ಯೆಗಳೆಲ್ಲ ಇರುತ್ತೆ. ಸೊ ಗೌಪ್ಯತೆ ಕೂಡ ಈ ಸಂದರ್ಭದಲ್ಲಿ ಕಾಪಾಡಬೇಕಾಗುತ್ತೆ. ಸೊ ಅದನ್ನ ಯಾವ ರೀತಿ ನೀವು ಬ್ಯಾಲೆನ್ಸ್ ಮಾಡ್ತೀರಿ? ಹೌದು, ತುಂಬಾ ಇಂಪಾರ್ಟೆಂಟ್ ಇದು.
ಒಂದು ಪೇಷಂಟ್ ಬಂದ್ಬಿಟ್ಟು ಓಪನ್ ಆಗಿ ಎಲ್ಲಾರ ಮುಂದೆ ಅವ್ರದ್ದು ಪರ್ಸನಲ್ ಹಿಸ್ಟ್ರಿ ಎಲ್ಲ ಹೇಳ್ಕೊಳ್ಳೋದಕ್ಕೆ ತುಂಬಾ ಒಂಥರ ಸಂಕಟ ಪಡ್ತಾರೆ. ಸೊ ಅದಕ್ಕೋಸ್ಕರ ಒಬ್ರೊಬ್ರೆ ಹೋಗ್ಬಿಟ್ಟು ಒಳಗಡೆ ಒಂಥರ ಗೌಪ್ಯವಾಗಿ ಮಾತಾಡ್ತಾರೆ ಡಾಕ್ಟರ್ಸ್ ಹತ್ರ. ಆಮೇಲೆ ಹಿಸ್ಟ್ರಿ ಕೂಡ ನಾವು ಒಬ್ರದೊಬ್ರು ಶೇರ್ ಮಾಡ್ಕೊಳ್ಳಲ್ಲ, ತುಂಬಾ ಕಂಪ್ಲೀಟ್ ಆಗಿ ಅದನ್ನ ಗೌಪ್ಯವಾಗಿ ಇಟ್ಕೊಳ್ತೀವಿ, ಸೀಕ್ರೆಟಿವ್ ಆಗಿ ಇಟ್ಕೊಳ್ತೀವಿ. ಆಮೇಲೆ ಅಕಸ್ಮಾತ್ ನಾವು ಮಾತಾಡ್ಬೇಕು ಅಂತಂದ್ರೆ ಫಸ್ಟ್ ವೈಫ್ ನ ಕರೆದು ಮಾತಾಡ್ತೀವಿ, ಆಮೇಲೆ ಹಸ್ಬೆಂಡ್ ನ ಕರೆದು ಮಾತಾಡ್ತೀವಿ, ಕಪಲ್ ಆಗಿ ಮಾತಾಡ್ತೀವಿ. ಕೌನ್ಸಿಲಿಂಗ್ ಮಾಡೋವಾಗ್ಲೂ ಅಷ್ಟೇ, ನಿಮ್ಗೆ ಇಷ್ಟು ಕಾಸ್ಟ್ ಆಗತ್ತೆ, ಇಷ್ಟು ಟೈಮ್ ಆಗತ್ತೆ, ನಿಮ್ಮಿಬ್ರಿಗೂ ಇಷ್ಟು ಸಕ್ಸಸ್ ರೇಟ್ ಬರುತ್ತೆ, ಎಲ್ಲಾನು ನಾವು ಗೌಪ್ಯವಾಗಿ ಮಾತಾಡೋದ್ರಿಂದ ಅದ್ರ ಬಗ್ಗೆ ಅವ್ರು ಯೋಚನೆ ಮಾಡೋದೇ ಬೇಡ. ಆಮೇಲೆ ನಮ್ಮ ಎಂಬ್ರಿಯಾಲಜಿ ಲ್ಯಾಬ್ ಅಲ್ಲೂ ಅಷ್ಟೇ ಕಂಪ್ಲೀಟ್ ಆಗಿ ಒಂದ್ ಕಪಲ್ ಇನ್ನೊಬ್ರಿಗೆ ಗೊತ್ತಾಗಲ್ಲ. ಸೊ ಅಷ್ಟು ಕರೆಕ್ಟ್ ಆಗಿ ನಾವು ಮೇಂಟೈನ್ ಮಾಡ್ತೀವಿ ರೆಕಾರ್ಡ್ಸ್ ಕೂಡ. ಆಮೇಲೆ ನೀವ್ ಹೇಳ್ದಂಗೆ ಒಬ್ರದ್ದು ನೇಚರ್ ಇನ್ನೊಂದ್ ತರ ಇರಲ್ಲ. ಸೊ ಬಂದವ್ರಿಗೆಲ್ಲ IVF ಮಾಡ್ತೀರಾ, ಬಂದವ್ರಿಗೆಲ್ಲ IUI ಮಾಡ್ತಾರೆ ಅನ್ಬಿಟ್ಟು ಅವ್ರಿಗೆ ತಪ್ಪು ಕಲ್ಪನೆಗಳು ತುಂಬಾ ಇರುತ್ತೆ. ಸ್ವಲ್ಪ ಜನ ನಾನು ಒಂದ್ ಲೇಡಿ ನೋಡಿದೆ, ಕಂಪ್ಲೀಟ್ ಯೂಟ್ರಸ್ ಫೈಬ್ರಾಯ್ಡ್ಸ್ ಇಂದ ತುಂಬೋಗಿತ್ತು. ಸೊ ಅವ್ರು ಅದಕ್ಕೆ ಕನ್ಸೀವ್ ಆಗ್ತಿರ್ಲಿಲ್ಲ. ಸೊ ಅವ್ರು ಕಂಪ್ಲೀಟ್ ಆಗಿ ಫೈಬ್ರಾಯ್ಡ್ಸ್ ಎಲ್ಲ ರಿಮೂವ್ ಮಾಡಿದ್ಮೇಲೆ ನಾರ್ಮಲ್ ಯೂಟ್ರಸ್ ಬಂತು, ತಾನೇ ಕನ್ಸೀವ್ ಆದ್ರು. ಅವ್ರಿಗೆ ಬೇರೆ ಏನು ಟ್ರೀಟ್ಮೆಂಟೇ ಬೇಕಾಗ್ಲಿಲ್ಲ. ಇನ್ನೊಂದ್ ಲೇಡಿಗೆ ಥೈರಾಯ್ಡ್ ಮಾಡಿದ್ವಿ, 100 ಇತ್ತು, ನಾರ್ಮಲ್ ಆಗಿರ್ಬೇಕಾಗಿರೋ 2, ಅವ್ರಿಗೆ 100. ಸೊ ಅವ್ರು 6 months ಅಲ್ಲಿ ಅವ್ರ ಥೈರಾಯ್ಡ್ ನಾರ್ಮಲ್ ಬಂತು, ಅವ್ರು ತಾನೇ ಕನ್ಸೀವ್ ಆದ್ರು. ಇನ್ನೊಂದು ಹಸ್ಬೆಂಡ್ಗೆ ತುಂಬಾನೇ ಹಸ್ಬೆಂಡ್ ಇನ್ಫರ್ಟಿಲಿಟಿ ಇತ್ತು, ವೀರ್ಯಾಣುಗಳ ಕೌಂಟು ಇರ್ಲಿಲ್ಲ, ತುಂಬಾ ಕಮ್ಮಿ ಇತ್ತು. ಅವ್ರಿಗೆ ಡೈರೆಕ್ಟ್ IVF ಹೇಳಿದ್ವಿ. ಸೊ ಆತರ ಒಬ್ಬೊಬ್ರು ನೇಚರ್ ಒಂದೊಂದಿರುತ್ತೆ, ಒಂದೊಂದು ಟ್ರೀಟ್ಮೆಂಟ್ ಅವ್ರಿಗಿರುತ್ತೆ. ಸೊ ಎಲ್ಲಾರ್ದು ಕಂಪೇರ್ ಮಾಡ್ಕೋಬಾರ್ದು, ನಿಮ್ಗೆ ಎಷ್ಟು ಕಾಸ್ಟ್ ಆಯ್ತು, ನಿಮ್ಗೆ ಎಷ್ಟು ಸಕ್ಸಸ್ ಆಯ್ತು, ಆತರ ಆಗಲ್ಲ ಅದು. ಜೊತೆಗೆ ಈಗ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡೋ ಸಂದರ್ಭ ಕೂಡ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಒಂದು ಹೆಣ್ಣು ಮತ್ತೊಂದು ಜೀವಕ್ಕೆ ಜೀವವನ್ನ ಕೊಡ್ತಾಳೆ ಅಂದ್ರೆ ಅದು ತುಂಬಾ ಪ್ರೀಶಿಯಸ್ ಆಗಿರುತ್ತೆ. ಮತ್ತೆ ಆ ಟೈಮಲ್ಲಿ ಆಕೆಯ ಮಾನಸಿಕ ಸ್ಥಿತಿಗತಿಗಳು ಕೂಡ ತುಂಬಾ ಕಂಫರ್ಟ್ ಝೋನ್ ಅಲ್ಲಿ ಇರಬೇಕಾಗುತ್ತೆ. ಯಾವುದೇ ರೀತಿ ಗೊಂದಲಗಳು, ಅಡ್ಡಿ ಆತಂಕಗಳು ಇಲ್ಲದೆ ಇರಬೇಕಾಗುತ್ತೆ. ಜೊತೆಗೆ ನೀವು ಲಾಸ್ಟ್ ಸಂದರ್ಭದಲ್ಲಿ ಕೂಡ ಹೇಳ್ತಾ ಇದ್ರಿ, ಕಳೆದ ಕಾರ್ಯಕ್ರಮದಲ್ಲಿ ಇಷ್ಟು ಸೆಕೆಂಡ್ಸ್ಗೆ ಹಾಕಿದ್ರೆ ಸಕ್ಸಸ್ ರೇಟ್ ಆಗುತ್ತೆ ಅನ್ನೋ ಒಂದು ಚಾನ್ಸಸ್ ಇರುತ್ತೆ ಅಂತ. ಸೊ ಅದನ್ನ ಯಾವ ರೀತಿ ನೀವು ಡಿಫ್ರೆನ್ಶಿಯೇಟ್ ಮಾಡ್ತೀರಿ, ಅದ್ರ ಬಗ್ಗೆ ಒಂದಷ್ಟು ಎಕ್ಸ್ಪ್ಲೈನ್ ಮಾಡ್ಬೋದಾ? ಸಕ್ಸಸ್ ರೇಟ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಹೌದು, ಇದು ಭ್ರೂಣ ಟ್ರಾನ್ಸ್ಫರ್ ಮಾಡುವಾಗ ತಾಯಿದು ಮನಸ್ಥಿತಿ ಮತ್ತೆ ದೇಹ ಸ್ಥಿತಿ ತುಂಬಾ ಚೆನ್ನಾಗಿರ್ಬೇಕು. ಸೊ ಎಂಡೋಮೆಟ್ರಿಯಂ ಅಂತ ಒಂದು ಒಳಪದರ ಇರುತ್ತೆ ಗರ್ಭಕೋಶದಲ್ಲಿ, ಅದು ತುಂಬಾ ನೀಟಾಗಿ ಬೆಳೆದು ಅದಕ್ಕೆ ತುಂಬಾ ಚೆನ್ನಾಗಿ ರಕ್ತ ಚಲನೆ ಆಗ್ತಿದ್ರೆ ನಾನು ಹಾಕೋ ಭ್ರೂಣ ನೀಟಾಗಿ ಅಂಟ್ಕೊಳತ್ತೆ. ಫಾರ್ ಎಕ್ಸಾಂಪಲ್ ಸಾಯಿಲ್ ಪ್ರಿಪೇರ್ ಮಾಡಿ ನಾವು ಸೀಡ್ಸ್ ಹಾಕಿದ್ರೆ ಹೆಂಗೆ ಒಳಗಡೆ ಚಿಗುರಾಗುತ್ತೋ ಆ ತರ. ಸೊ ಅವ್ರಿಗೆ ಕರೆಕ್ಟ್ ಆಗಿ ನಾವು ಎಕ್ಸ್ಪ್ಲೈನ್ ಮಾಡಿರ್ತೀವಿ, ಅಬ್ಸಲ್ಯೂಟ್ಲಿ ಪೇನ್ ಆಗಲ್ಲ, ಆರಾಮಾಗಿ ಮಲ್ಕೊಳ್ಳಿ, ನಿಮ್ ದೇವ್ರ ಧ್ಯಾನ ಮಾಡಿ, ಒಳ್ಳೆ ಸ್ಥಿತಿಲಿ ಇರಿ ಅಂತೆಲ್ಲ ಹೇಳ್ಬಿಟ್ಟೆ ನಾವು ಮಾಡೋದ್ರಿಂದ ಅವ್ರು ಕರೆಕ್ಟ್ ಆಗಿ ಪ್ರಿಪೇರ್ ಆಗಿರ್ತಾರೆ. ಆಮೇಲೆ ಅವ್ರಿಗೆ ಭ್ರೂಣ ಚಿತ್ರಗಳನ್ನ ನಾವು ತೋರಿಸಿರ್ತೀವಿ, ತುಂಬಾ ಚೆನ್ನಾಗಿ ಬಂದಿದೆ, ನಿಮ್ದು ಎಂಡೋಮೆಟ್ರಿಯಂ ಚೆನ್ನಾಗಿ ಬಂದಿದೆ, ಅವ್ರಿಗೆ ಪಾಸಿಟಿವ್ ಥಾಟ್ಸ್ ಕೊಟ್ಬಿಟ್ಟು ಟ್ರಾನ್ಸ್ಫರ್ ಮಾಡ್ತೀವಿ. ಆಮೇಲೆ ಹಸ್ಬೆಂಡ್ ವೈಫ್ಗೂ ಕಂಪ್ಲೀಟ್ ಆಗಿ ಒಬ್ರಿಗೊಬ್ರು ಮಾರಲ್ ಸಪೋರ್ಟ್ ಎಷ್ಟು ಇಂಪಾರ್ಟೆಂಟ್ ಅಂತ ಕೂಡ ಎಕ್ಸ್ಪ್ಲೇನ್ ಮಾಡಿರ್ತೀವಿ. ಒಂದ್ ಲೇಡಿಗೆ ಫಾರ್ ಎಕ್ಸಾಂಪಲ್ ನಂಗೆ ಜ್ಞಾಪಕ ಬರ್ತಿದೆ, ತುಂಬಾ ಚೆನ್ನಾಗಿತ್ತು ಭ್ರೂಣ, ಟ್ರಾನ್ಸ್ಫರ್ ತುಂಬಾ ನೀಟಾಗಾಯ್ತು, ಮನೆಗೆ ಹೋದ್ಮೇಲೆ ಸಿಕ್ಕಾಪಟ್ಟೆ ಜಗಳ, ಇಷ್ಟು ವರ್ಷ ಆದ್ರೂ ನಿನಗಾಗಿಲ್ಲ, ಫಿಸಿಕಲ್ ಅಬ್ಯೂಸು ಎಲ್ಲ ಮಾಡಿದ್ದಾರೆ, ಮೆಂಟಲ್ ಹರಾಸ್ಮೆಂಟ್, ನೆಗೆಟಿವ್ ಬಂತು. ಖಂಡಿತ ಅದು ಹಾಗೆ ಆಗುತ್ತೆ. ಎಕ್ಸಾಕ್ಟ್ಲಿ, ದೇಹ ಹೊರಗಡೆ ಹಾಕ್ಬಿಡತ್ತೆ. ಅದೇ ತರ ಆಯ್ತು. ಸೊ ಮಾನಸಿಕ ಸ್ಥಿತಿ ತುಂಬಾ ಇಂಪಾರ್ಟೆಂಟು, ಮೆಡಿಸಿನ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟು, ಸ್ಲೀಪು, ನ್ಯೂಟ್ರಿಷನ್ ಎಲ್ಲಾನು ಒಟ್ಟಿಗೆ ಸೇರ್ಬಿಟ್ಟು ಹೋಲಿಸ್ಟಿಕ್ ಆಗಿ ಅವ್ರಿಗೆ ಸಕ್ಸಸ್ ರೇಟ್ ಬರುತ್ತೆ. ಈಗ ಕಾರ್ಯಕ್ರಮವನ್ನ ಬೇರೆ ಬೇರೆ ಕಡೆಯಿಂದ ನಾನಾ ಭಾಗಗಳಲ್ಲಿ ನೋಡ್ತಿರ್ತಾರೆ. ಸೊ ಎಲ್ಲರೂ ಕೂಡ ಬೆಂಗಳೂರಿಗೆ ಬರಬೇಕಾ ಅಥವಾ ಬೇರೆ ಬೇರೆ ಬ್ರಾಂಚ್ ಇದೆ, ಅಥವಾ ಇನ್ ಕೇಸ್ ಬಂದಿದ್ದಲ್ಲಿ ಎಲ್ಲಿ ಹುಳ್ಕೊಳ್ಳೋದು, ಟ್ರೀಟ್ಮೆಂಟ್ ತಗೊಳಕ್ಕೆ ಎಷ್ಟು ದಿನ ಆಗ್ಬೋದು, ಈ ರೀತಿ ಎಲ್ಲ ಕ್ವಶನ್ಸ್ ಇರುತ್ತೆ. ಸೊ ಇದಕ್ಕೊಂದಷ್ಟು ಉತ್ತರ ಕೊಡೋದು, ಅದ್ರ ಜೊತೆ ಕ್ಯಾಂಪ್ಸ್ ಬಗ್ಗೆ ಕೂಡ ಹೇಳ್ತಾ ಇದ್ರಿ. ನಾವು ಎವ್ರಿ ಮಂತ್ ಕ್ಯಾಂಪ್ಸ್ ಕಂಡಕ್ಟ್ ಮಾಡ್ತೀವಿ. ನಾವೇ ಹೋಗ್ಬಿಟ್ಟು ಅಲ್ಲಿ ವೀರ್ಯಾಣುಗಳ ಪರೀಕ್ಷೆನೂ ಫ್ರೀ ಮಾಡ್ತೀವಿ, ಕೌನ್ಸಿಲಿಂಗ್ ಕೂಡ ಫ್ರೀ ಮಾಡ್ತೀವಿ. ಈ ಸಲ ಫೆಬ್ರವರಿ 22 ತುರುವೇಕೆರೆಯಲ್ಲಿದೆ, 24ನೇ ತಾರೀಕು TC ಪಾಳ್ಯ ಅಲ್ಲಿ ನಡೀತಾ ಇದೆ. ಸೊ ಈ ಎರಡರದ್ದು ಉಪಯೋಗನ ಪಡ್ಕೋಬೇಕು ಜನರು. ಆಮೇಲೆ ನಮ್ದೇ ಫ್ರೀ PG ಫೆಸಿಲಿಟಿ ಇದೆ. ಸೊ ಯಾರಾದ್ರೂ ಬಂದ್ಬಿಟ್ಟು ಬ್ಯಾಂಗ್ಳೂರಲ್ಲಿ ಇಟ್ಕೊಂಡು ಟ್ರೀಟ್ಮೆಂಟ್ ತಗೋಬೇಕು ಅಂತಂದ್ರೆ PGಲಿ ಇಟ್ಕೊಂಡು ಅವ್ರು ಟ್ರೀಟ್ಮೆಂಟ್ ತಗೋಬಹುದು. ಆಮೇಲೆ ನಮ್ ಡಾಕ್ಟರ್ಸೇ ಹೋಗಿ ಸುಮಾರು ಕಡೆ OPDs ಮಾಡ್ತೀವಿ ನಾವು, ಹಾಸನ್ನು, ತುಮಕೂರು, ಶಿವಮೊಗ್ಗ ಆ ತರ. ಸೊ ಆ OPDsಗೂ ಬಂದು ಅಲ್ಲಿ ತೋರಿಸ್ಕೊಂಡು ಮುಂದಿನ ಟ್ರೀಟ್ಮೆಂಟ್ ಕೂಡ ಪ್ಲಾನ್ ಮಾಡ್ಕೋಬಹುದು. ಸೊ ಯೂತ್ಸ್ಗೆ ಏನ್ ಹೇಳ್ತೀರಾ? ಯಾಕಂದ್ರೆ ಎಗ್ ರಿಸರ್ವ್ ಮಾಡುವಂತಹ ಒಂದು ವ್ಯವಸ್ಥೆ ಕೂಡ ಈಗ ಅಡ್ವಾನ್ಸ್ ಆಗಿ ಬಂದಿದೆ. ಈ ಚಿಕ್ಕ ವಯಸ್ಸಲ್ಲಿ ಬೇಡ, ನಾವು ಇನ್ನೂ ಕೆರಿಯರ್ ಓರಿಯೆಂಟೆಡ್ ಇದೀವಿ, ಮುಂದೆ ಮಕ್ಕಳನ್ನ ಮಾಡ್ಕೊಳ್ತೀವಿ ಅಂತಂದ್ರೆ ಹೆಲ್ದಿ ಆಗಿರುವಂತ ಸಂದರ್ಭದಲ್ಲಿ ಎಗ್ನ ತೆಗೆಸಿ ರಿಸರ್ವ್ ಮಾಡಿರ್ಬೋದು. ಸೊ ಈ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಕೊಡ್ಬೋದಾ? ಇದು ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಂತ ಒಂದಿದೆ, 20 ರಿಂದ 30. ಸೊ ಒಂದೊಂದು ಏಜ್ ಅಲ್ಲಿ ಏನಾಗ್ಬೇಕು ಆಗ್ಲೇಬೇಕು ಅಂತ ನಮ್ ಹಿರಿಯರು ಹೇಳೋದ್ ಕೇಳಿಸ್ಕೊಳ್ತಾ ಇದ್ವಲ್ಲ, ಹಾಗೆ ಫ್ಯಾಮಿಲಿ ಕೂಡ 20 to 30 years ಅಲ್ಲಿ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ರೆ ವೆರಿ ಬ್ಯೂಟಿಫುಲ್. ಅಕಸ್ಮಾತ್ ಆಗ್ಲಿಲ್ಲ, ನಾನು ತುಂಬಾ ಜನ ಕೇಳ್ತೀನಿ, ನಮ್ ತಂದೆ ತಾಯಿ ತುಂಬಾ ಬೆಡ್ ರಿಡನ್ ಆಗಿದ್ರು, ಅವರಲ್ಲಿ ನಮ್ ಗಮನ ಹೊಟ್ಟೋಯ್ತು, ನಾವ್ ಈ ಕಡೆ ಬರ್ಲಿಕ್ಕೆ ಆಗ್ಲಿಲ್ಲ, ಬಟ್ ಬಂದಾಗ 40 ಆಗೋಗಿರುತ್ತೆ, ಎಗ್ಸೇ ಇರಲ್ಲ. ಒಂದ್ ಲೇಡಿ ಬಂದ್ಬಿಟ್ಟು ನಾನು ಮ್ಯಾರೇಜ್ ಪ್ಲಾನ್ ಮಾಡ್ತಿದ್ದೀನಿ, ನಾನು ಎಗ್ ರಿಸರ್ವ್ ನ ಫ್ರೀಸ್ ಮಾಡಿ ಅಂತ ಬಂದಿದ್ರು, ನೋಡಿದ್ರೆ ಒಂದೂ ಇಲ್ಲ.
ಅವ್ರು ಯಾವಾಗ ಫ್ರೀಸ್ ಮಾಡೋದು, ಯಾವಾಗ ಪ್ಲಾನ್ ಮಾಡೋದು ಮ್ಯಾರೇಜು, ಯಾವಾಗ ಮಗು ಆಗೋದು. ಸೊ ಕರೆಕ್ಟಾಗಿ ಆಯಾ ಏಜ್ ಗ್ರೂಪಲ್ಲಿ ಅದಾಗಲೇಬೇಕು. ಅಕಸ್ಮಾತ್ ನಿಮಗೆ ಬೇರೆ ಪ್ಲಾನ್ಸ್ ಇದೆ, ಕೆರಿಯರು, ಪ್ರೊಫೆಷನ್ ಆ ಥರ ಇದ್ರೆ ದಯವಿಟ್ಟು ನಿಮ್ದು ಸ್ಪರ್ಮ್ಸ್ ಮತ್ತೆ ಎಗ್ಸ್ನ ಫ್ರೀಸ್ ಮಾಡಿ ಇಟ್ಕೋಬಹುದು. ಅದು 10 years ವರೆಗೂ ಚೆನ್ನಾಗಿ ಕಾಪಾಡ್ಕೋಬಹುದು. ಬೇಕಾದಾಗ ಅವ್ರು ಮಗು ಮಾಡ್ಕೋಬಹುದು. ಈಗ ತುಂಬಾ ಜನ ಈಗ ಸೆಲೆಬ್ರಿಟೀಸ್ಗಳಾಗಿರ್ಬೋದು ಅಥವಾ ಯೂತ್ಸ್ ಆಗಿರ್ಬೋದು ಸರೋಗಸಿ ಮದರ್ಗೆ ಹೋಗ್ತಾ ಇದ್ದಾರೆ ತುಂಬಾ ಜನ. ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಹೇಳ್ತೀರಿ ನೀವು? ಆಕ್ಚುಲಿ ತುಂಬಾ ಸ್ಟ್ರಿಕ್ಟ್ ಲಾಸ್ ಬಂದಿದೆ ಇವಾಗ ಇಂಡಿಯಾಲಿ ಸರೋಗೆಸಿ ಬಗ್ಗೆ. ಅದು ತುಂಬಾ ಮಿಸ್ಯೂಸ್ ಆಗ್ತಿತ್ತು, ಕಮರ್ಷಿಯಲೈಸ್ ಆಗ್ತಿತ್ತು. ಅವ್ರ ದೇಹ ಸೌಂದರ್ಯನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಸರೋಗೆಸಿಗೆ ಹೋಗ್ತಿದ್ರು. ಅದೆಲ್ಲ ತಪ್ಪು ಅಂತ ತುಂಬಾ ಬಿಲ್ಸ್ ಬಂದಿದೆ, ಮಾಡ್ಲಿಕ್ಕೆ ಆಗಲ್ಲ. ಸೊ ಅದು ರೆಗ್ಯುಲೇಷನ್ಸ್ ತುಂಬಾ ಬಂದಿದೆ. ಸೊ ಅನಾವಶ್ಯಕವಾಗಿ ಅದಕ್ಕೆ ಹೋಗ್ಲೇಬಾರ್ದು. ಅವ್ರಿಗೆ ಗರ್ಭಕೋಶ ಚೆನ್ನಾಗಿದ್ರೆ ಅವರೇ ಕ್ಯಾರಿ ಮಾಡಿ ಅದು ಫುಲ್ಫಿಲ್ ಮಾಡ್ಕೋಬೇಕು. ನಿಮ್ಮಲ್ಲೂ ಕೂಡ ಫೆಸಿಲಿಟೀಸ್ ಇದೆಯಾ ಸರೋಗಸಿ ಮದರ್ ಏನಾದ್ರು ಮಾಡ್ಕೊಳ್ಬೇಕು? ಖಂಡಿತ ಇದೆ, ಬಟ್ ಬಿಲ್ಸ್ ತುಂಬಾ ಚೇಂಜ್ ಆಗಿದೆ. ಸೊ ಯಾರಿಗೆ ನೀಡ್ ಇದೆಯೋ ಬಂದು ಡಾಕ್ಟರ್ಸ್ ಹತ್ರ ಬಂದು ಮಾತಾಡ್ಬಿಟ್ಟು ಅದು ಡಿಸಿಷನ್ ತಗೋಬೇಕು. ಓಕೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಆಗಮಿಸಿ ಹಲವು ಮಾಹಿತಿಯನ್ನು ನೀಡಿದ್ದಕ್ಕಾಗಿ ಧನ್ಯವಾದ ತಮಗೆ. ಥ್ಯಾಂಕ್ ಯು. ವೀಕ್ಷಕರೇ, ಡಾಕ್ಟರ್ ಆಶಾ ಎಸ್ ವಿಜಯವ್ರನ್ನ ಭೇಟಿ ಮಾಡಬೇಕಂದ್ರೆ ಅಡ್ರೆಸ್ ಪ್ಲೇಟ್ ಈ ರೀತಿ ನೋಟ್ ಮಾಡ್ಕೊಳ್ಳಿ. ಗರ್ಭಗುಡಿ IVF ಸೆಂಟರ್, ಹನುಮಂತನಗರ, ಜಯನಗರ, ಕಲ್ಯಾಣನಗರ, ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಮಾರತ್ಹಳ್ಳಿಯಲ್ಲಿ ಬ್ರಾಂಚಸ್ ಇದೆ. ದೂರವಾಣಿ ಸಂಖ್ಯೆ ಈ ರೀತಿ ಇದೆ: 888800000909 9148449992 4797416713. ಹಾಗೆ ವೆಬ್ಸೈಟ್ ಅಡ್ರೆಸ್ ಈ ರೀತಿ ಇದೆ: www.garbhagudi.com ಗೆ ವಿಸಿಟ್ ಮಾಡಿದ್ರೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀವು ಪಡ್ಕೊಳ್ಬಹುದಾಗಿದೆ. ಇದು ಈ ಹೊತ್ತಿನ ವಿಶೇಷ. ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.